ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿರೋ ಡಿಸೈನು 1 ಅವರಲ್ಲಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು, ಎಲಿಗೆಂಟಾಗಿ ಕಾಣುತ್ತೆ. ಬಿಗಿನರ್ಸ್ಗಂತೂ ಹೇಳಿ ಮಾಡಿಸೋ ಡಿಸೈನ್ ಅಂತಲೇ ಹೇಳ್ಬೋದು. ಹೇಗೆ ಹಾಕೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಮೊದಲನೇದಾಗಿ ನಾನು ಸ್ಯಾರಿ ಕಲರ್ನ 6 ಎಳೆ ಸುತ್ತಿ ಇಟ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ನೀಡಲ್ ಕತ್ರಿ ಬೇಕು. ನೀಡಲ್ ನಂಬರ್ 10 0.75 mm ತೊಗೊಳ್ತಾ ಇದ್ದೀನಿ. ಹಾಗೆ ಸ್ಟಾರ್ ಮಣಿ ತೊಗೊಳ್ತಾ ಇದ್ದೀನಿ. ಸ್ಯಾರಿ ತಕ್ಕನಂಗೆ ಮ್ಯಾಚ್ ಮಾಡಿ ತೊಗೊತಾ ಇದ್ದೀನಿ. ನೀವು ಯಾವ ಮಣಿ ಬೇಕಾದರೂ ತೊಗೋಬೋದು ಫ್ರೆಂಡ್ಸ್. ಈ ಸ್ಟಾರ್ ಥರ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. 5 ಪೆಟಲ್ಸ್ ಇದೆಯಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ಸ್ಯಾರಿ ರೈಟ್ ಸೈಡಿಂದ ದಾರಾನ ಹಿಂದೆ ಇಟ್ಟು ನೀಡಲ್ ಹಾಕಿ ದಾರಾನ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಅಥವಾ ಲಾಕ್ ಅಂತ ಕರಿಬೋದು ಫ್ರೆಂಡ್ಸ್. ಅಲ್ಲಿಂದ 1 2 3 4 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಜಾಸ್ತಿ ಲೂಸು ಮಾಡಬೇಡಿ, ಟೈಟು ಮಾಡಬೇಡಿ, ಕರೆಕ್ಟಾಗಿ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ನಾನು. 2 ಸಲ ಸಿಂಗಲ್ ಕ್ರೋಶ, ಲಾಕು ಸೇರಿ 2 ಸಲ ಫ್ರೆಂಡ್ಸ್. ಈಗ ದಾರನ ಮೇಲ್ ಮಾಡಿ ಸ್ಟಾರ್ ಮಣಿ ತೋರಿಸಿದ್ನಲ್ಲ ಅದನ್ನು ನೀಡಲ್ ಒಳಗೆ ಹಾಕ್ಕೊಂಡು, ಎರಡರ ಮಧ್ಯ ಇರುತ್ತಲ್ಲ ಅಲ್ಲಿಂದ ಹಾಕೊಂಬೇಡಿ, ಟಿಪ್ ಮೇಲಿಂದ ಹಾಕ್ಕೊಂಡು ಎರಡರ ಮಧ್ಯ ಲಾಕ್ ಬರೋಂಗೆ ಮಾಡ್ಕೊಳ್ಳಿ. ಅಲ್ಲಿಂದ 2 ಸಲ ದಾರ ಸುತ್ತಕೊಂಡು ಸ್ವಲ್ಪ ಹಿಂಗೆ ಸ್ಲ್ಯಾಂಟಿಂಗ್ ಥರ ದಾರ ಸೂಜಿ ಹಾಕಿ ದಾರನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1, ಇನ್ನೆರಡಕ್ಕೆ 1 ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ದಾರ ಸುತ್ಕೊಬೇಕು. 2ಕ್ಕೆ 1 ಇನ್ನೆರಡಕ್ಕೆ 1 ಮಾಡ್ಕೊಬೇಕು. ಈಗ ಡಬಲ್ ಕ್ರೋಶ ಹಾಕ್ತಾ ಇದ್ದೀನಿ. ಈಗ 1 ಸಲ ದಾರ ಸುತ್ಕೊಬೇಕು. ಒಂದು ಸಲ ದಾರ ಸುತ್ಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, 1 ಸಲ ದಾರ ಸುತ್ಕೊಂಡು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 1 ಸಲ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 3 ಚೈನ್ಸ್ ಹಾಕಿ ಡಬಲ್ ಕ್ರೋಶ ಹಾಕಿದ್ವಲ್ಲ ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 1 ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪಕ್ಕದಲ್ಲೇ ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. 2 ಸಲ ದಾರ ಸುತ್ಕೊಬೇಕು. 2ಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೋಬೇಕು ಫ್ರೆಂಡ್ಸ್. ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾತ್ರ ಡಬಲ್ ಕ್ರೋಶ, ಇನ್ನು ನೆಕ್ಸ್ಟ್ ಎಲ್ಲ ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಥರ ಕ್ಲೀನಾಗಿ ಬರಲಿ ಅನ್ನೋ ಕಾರಣಕ್ಕೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ, ಇನ್ನೆಲ್ಲ ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಸ್ಟಾರ್ಟಿಂಗಲ್ಲೇ ತ್ರಿಬಲ್ ಕ್ರೋಶ ಹಾಕೊಂಡೆ ತೀರಾ ಉದ್ದ ಬಂದುಬಿಡುತ್ತೆ. ಚಿಕ್ಕದಿಂದ ದೊಡ್ಡದು ಬರಬೇಕು, ಅವಾಗೇ ಚೆನ್ನಾಗಿ ಕಾಣೋದು. ಈಗ ನೋಡಿ, ಅಲ್ಲೇ 3 ಚೈನ್ಸ್ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಒಳಗೆ ಹೋಗಿ ದಾರನ ತೊಗೊಂಬಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೂಜಿ ಮೇಲೆ 2 ಸಲ ದಾರ ಸುತ್ಕೊಬೇಕು. ತ್ರಿಬಲ್ ಕ್ರೋಶ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು 2ಕ್ಕೆ 1, ಇನ್ನೆರಡಕ್ಕೆ 1, ಆಮೇಲೆ 3 ಚೈನ್ಸ್ ಹಾಕಿ ತ್ರಿಬಲ್ ಕ್ರೋಶ ಒಳಗೆ ಹೋಗಿ ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. ಪೆಟಲ್ಸ್ ಆಗುತ್ತೆ, ಅದು ಪುಟ್ ಪೆಟಲ್ಸ್ ಆಗುತ್ತೆ ಅಥವಾ ಪಿಕಾಟ್ ಆಗುತ್ತೆ. ಇದೇ ರೀತಿ ಒಟ್ಟು 8 ತ್ರಿಬಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀವು ತ್ರಿಬಲ್ ಕ್ರೋಶ ಎಷ್ಟು ಉದ್ದ ಹಾಕಿರ್ತೀರೋ ಅದ್ರ ಮೇಲೆ ಡಿಪೆಂಡು. ನೀವು ಸ್ಟಾರ್ಟಿಂಗ್ ಎಷ್ಟು ಹಾಕಿರ್ತೀರೋ ಅಷ್ಟೇ ಹಾಕೊಂಡು ಬನ್ನಿ, ಇಲ್ಲಾಂದರೆ ಫಿನಿಶಿಂಗ್ ಬರಲ್ಲ. ಸ್ಟಾರ್ಟಿಂಗ್ ಎಷ್ಟು ಹಿಡಿಸುತ್ತೋ ನೋಡ್ಕೊಳ್ಳಿ ಫಸ್ಟು. ಎಷ್ಟು ಉದ್ದ ಹಾಕ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡು ಎಷ್ಟು ತ್ರಿಬಲ್ ಕ್ರೋಶ ಹಿಡಿಯುತ್ತೆ ಅಂತ. ಈಗ ನೋಡಿ, ಇಲ್ಲಿ ನಾನು ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡ್ಕೊಬೇಕು. ಅದೂ ನೋಡಿ, ಇಲ್ಲಿ 1 2 3 4 5 6 7 8 ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 8 ತ್ರಿಬಲ್ ಕ್ರೋಶ ಅಂದರೆ ಡಬಲ್ ಕ್ರೋಶನೂ ಸೇರಿ ಅದು ತ್ರಿಬಲ್ ಕ್ರೋಶ ಲೆಕ್ಕಕ್ಕೆ ಬರುತ್ತೆ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 7 ತ್ರಿಬಲ್ ಕ್ರೋಶ ಅಂತಲೇ ಫ್ರೆಂಡ್ಸ್. ಈಗ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ಳಿ. ಲೂಸು ಟೈಟು ಮಾಡಬೇಡಿ, ಚೆನ್ನಾಗಿ ಕಾಣಲ್ಲ ಡಿಸೈನು. 2 ಸಲ ಲಾಕ್ ಮಾಡಿಕೊಂಡು ಅಲ್ಲಿಂದ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಇರೋ ಕಡೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. 1 ಕುಚ್ಚು, 1 ಆರ್ಚು, ಸೈಡ್ ಸ್ಲ್ಯಾಂಟಿಂಗ್ ಆರ್ಚು, ಮಣಿ ಹಾಕಿ ಸ್ಲ್ಯಾಂಟಿಂಗ್ ಆರ್ಚ್ ನೋಡಿ. ಟಿಪ್ಪು ಇರೋ ಕಡೆ ಹಾಕ್ಕೊಂಡು 2 ಮಧ್ಯ ಇರೋ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ತ್ರಿಬಲ್ ಕ್ರೋಶ ಮಾಡಿ ಒಂದು ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿಟ್ಟು 2ಕ್ಕೆ 1, ಇನ್ನೆರಡಕ್ಕೆ 1 ಮಾಡ್ಕೊಳ್ತಾ ಇದ್ದೀನಿ. 2 ಸಲ ಹಾಕ್ಕೊಂಡು 1 ಸಲ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮಾಡ್ಕೊಬೇಕು ಸ್ಟಾರ್ಟಿಂಗಲ್ಲಿ ಮಾತ್ರ. ಅಲ್ಲಿಂದ 3 ಚೈನ್ಸ್ ಹಾಕಿ ಡಬಲ್ ಕ್ರೋಶ ಒಳಗೆ ಹೋಗಿ ದಾರನ ತೊಗೊಂಬಂದು ಲಾಕ್ ಮಾಡ್ಕೊಬೇಕು ಫ್ರೆಂಡ್ಸ್. 6 ಎಳೆನೂ ಬರೋಂಗೆ ಮಾಡ್ಕೊಂಡು 1 ಎಳೆನೂ ಮಿಸ್ ಮಾಡಬೇಡಿ, ಚೆನ್ನಾಗಿ ಕಾಣಲ್ಲ, ಫಿನಿಶಿಂಗ್ ಅನ್ನೋದು ಬರಲ್ಲ ನಿಮಗೆ.
ಇನ್ ಡೀಟೈಲಾಗಿ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ, ನೋಡಿ ಕಲೀರಿ, ಸ್ಕಿಪ್ ಮಾಡಬೇಡಿ ಎಲ್ಲೂ. ಈಗ ಸೆಕೆಂಡು ತ್ರಿಬಲ್ ಕ್ರೋಶ ಮಾಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಥರ್ಡ್ ಒನ್ ಹಾಕೊತಾ ಇದ್ದೀನಿ. 2 ಸಲ ದಾರ ಸುತ್ಕೊಬೇಕು. ನೀಡಲ್ ಹಾಕಿ ದಾರನ ತೊಗೊಂಬಂದು ಎರಡಕ್ಕೆ ಒಂದು 3 ಚೈನ್ಸ್ ಹಾಕಿ ಟ್ರಿಪಲ್ ಕ್ರೋಶೆ ಒಳಗೆ ಹೋಗಿ ದಾರನ ತೊಗೊಂಬಂದು ಲಾಕ್ ಮಾಡ್ಕೋಬೇಕು ಅಷ್ಟೇ. ತುಂಬಾ ಈಸಿ ಇದೆ, 1 ಅವರ್ ಹಾಕ್ಬಿಡ್ಬೋದು ಡಿಸೈನು. ಇದು ಮಾತ್ರ ತುಂಬಾ ಚೆನ್ನಾಗೂ ಕಾಣುತ್ತೆ, ಟೈಮೂ ಸೇವ್ ಆಗುತ್ತೆ ಫ್ರೆಂಡ್ಸ್. ಟ್ರೈ ಮಾಡಿ ನೀವು. ಅರ್ಥ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ದಿರೋ ನೋಡಿ, ಕ್ಲೀನಾಗಿ ಅರ್ಥ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಎಷ್ಟು ತ್ರಿಬಲ್ ಕ್ರೋಶ ಮಾಡ್ಕೊಂಡಿದ್ರು ಅದೇ ರೀತಿ ಎಲ್ಲ ಪಿಕಾಟ್ಸ್ಗೂ ಎಲ್ಲ ಸ್ಟಾರ್ಸ್ಗೂ ಆರ್ಚ್ಗೂ ಅಷ್ಟೇ ಮಾಡ್ಕೊಬೇಕು. 4 5 6 7 8 ಹಾಕ್ಕೊಂಡಿದ್ದೀನಿ ನಾನು. ಫಸ್ಟು ಸ್ಟಾರ್ಟಿಂಗಲ್ಲೂ 8 ಹಾಕ್ಕೊಂಡಿದ್ದೆ, ಸೆಕೆಂಡ್ ಮಂತಲ್ಲೂ 8 ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನು. ಅಲ್ಲಿಂದ 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಬಾರ್ಡ್ರಲ್ಲಿ ಸ್ವಲ್ಪ ನಿಮಗೆ ಚುಚ್ಚಕ್ಕೆ ಕಷ್ಟ ಆಗ್ಬೋದು, ಇಟ್ಸ್ ಓಕೆ, ಪರವಾಗಿಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಡಿಸೈನು. 5 ಚೈನ್, ತಿರುಗಿ ಪೆಟಲ್ಸು, ನೆಕ್ಸ್ಟ್ 5 ಚೈನ್, ಸ್ಟಾರ್ ಹಾಕಿ ಎಕ್ಸ್ಟ್ರಾ ಪೆಟಲ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಡಿಸೈನ್ ಮಾತ್ರ. ಈಗ ಲಾಸ್ಟಲ್ಲೂ ಅಷ್ಟೇ ನನಗೆ ಕುಚ್ಚು ಕಂಪ್ಲೀಟ್ ಆಗ್ತಾ ಇಲ್ಲ, ಲಾಸ್ಟಲ್ಲಿ ಬರ್ತಿದೆ, ಅದಕ್ಕೋಸ್ಕರ ಆರ್ಚ್ ಮಾತ್ರ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಅಥವಾ ಸಿಂಗಲ್ ಕ್ರೋಶ ಅಂತ ಕರಿಬೋದು, ಏನು ಬೇಕಾದ್ರೂ ಕರೀರಿ ನೀವು. ಹಾಕಿ ಅಲ್ಲಿಂದ 3 ಚೈನ್ಸ್ ಹಾಕಿ ದಾರನ್ ಅಲ್ಲೇ ನೀಡಲ್ ಅಲ್ಲೇ ಇಟ್ಟು ದಾರನ್ ಕಟ್ ಮಾಡ್ಕೊಳ್ಳೋಣ. ಈಗ ನೀಡಲ್ನ ಮೇಲೆತ್ತಿ ಅದನ್ನು ಲಾಕ್ ಮಾಡ್ಕೊಳ್ಳೋಣ ಅಷ್ಟೇ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನ್ ಮಾತ್ರ. ಈಗ ಕುಚ್ಚನ್ನ ನಾನು ಸ್ಯಾರಿ ಕಲರು ಮತ್ತು ಬಾರ್ಡ್ರ್ ಕಲರು ಎರಡೂ ಹಾಕಿ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತ. 2 ಬಾರ್ಡ್ರ್ ಕಲರು, ಒಂದು ಆರ್ಚ್ ಅಂದರೆ ಸ್ಯಾರಿ ಕಲರು. ಫ್ರೆಂಡ್ಸ್ ಎಷ್ಟು ಮುದ್ದಾಗಿ ಬಂದಿದೆ ನೋಡಿ ಡಿಸೈನ್ ಮಾತ್ರ, ಪರ್ಫೆಕ್ಟಾಗಿ ಬಂದಿದೆ. ಈಸಿಯಾಗಿ ಹಾಕೊಬೋದು, 1 ಅವರಲ್ಲಿ ಮುಗ್ದೋಗುತ್ತೆ. ಅರ್ಜೆಂಟ್ ಏನಾದರೂ ಇತ್ತು ಅಂದರೆ ಆರಾಮಾಗಿ ಕೊಟ್ಬಿಡ್ಬೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೀವು ಟ್ರೈ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗಾಗಿ ಎಲ್ಲ ವೀಡಿಯೋಸು ಹಾಕ್ತಾ ಇರ್ತೀನಿ. ಸ್ಟೇ ಟ್ಯೂನ್ಡ್. ಇನ್ನೊಂದು ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಲ್ಲಿವರೆಗೂ ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.